ನಮಗರಿವಿಲ್ಲದಂತೆ ನಮ್ಮ ಜೀವನವನ್ನು ಕೊರೆದು ತಿನ್ನುತ್ತಿರುವ ವಿಷಯ ಅಂತ ವಿಷಯ ಯಾವುದು? ಆ ವಿಷಯವನ್ನ ನಾವು ತಿಳಿದುಕೋಬೇಕು. ಹಾಗಂದ್ರೆ ಏನು? ನಮ್ಮ ನೆನಪಿನ ಶಕ್ತಿ. ಗೊತ್ತಾ ನಿಮಗೆ? ನಾವು ಯಾವುದೋ ಒಂದು ಮನೆಯ ಬಾಗಿಲ ಹಾಕಿ ಬೀಗ ಹಾಕಿ ಹೊರಡ್ಬೇಕಂತಿದ್ದು ಸ್ವಲ್ಪ ದೂರ ಆದ್ಮೇಲೆ ನಮಗೆ ಅಯ್ಯೋ ನಾನು ಬೀಗ ಹಾಕಿದ್ನೋ ಇಲ್ವೋ ಎಂಬ ಒಂದು ಅನುಮಾನ ಮಾಡುದು. ಯಾವ್ದಾದ್ರು ಒಂದು ಪುಸ್ತಕನ ಓದ್ತಾ ಇದ್ದಾಗ ಅದ್ರ ಹಿಂದೆ ಏನು ಓದಿದ್ದು ಎಂಬುದು ನೆನಪೇ ಆಗುವುದಿಲ್ಲ. ಯಾವುದೇ ಕೆಲಸ ಮಾಡಕ್ ಹೋಗಿ ಅಲ್ಲಿ ಹೋದ್ಮೇಲೆ ಆ ಕೆಲಸನೇ ಮರ್ತು ಹೋಗೋದು. ಇದೆಲ್ಲ ಯಾಕಾಗುತ್ತೆ? ಇಂತಹ ಸಮಸ್ಯೆಗಳಿಗೆ ಏನೋ ಕಾರಣ ಇರ್ಬೇಕಲ್ಲ. ಇದು ವಯಸ್ಸಾಗಿದ್ದಕ್ಕ ಅಥವಾ ವಯಸ್ಸಾಗದೇ ಇರುವವರೆಗೂ ಇಂತಹ ಸಮಸ್ಯೆಗಳಿದೆಯೇ ಮುಂತಾದ ವಿಚಾರಗಳನ್ನು ನಾವು ಇವತ್ತು ಅವಲೋಕನ ಮಾಡೋಣ. ಅಂತ ವಿಚಾರಗಳನ್ನೆಲ್ಲವನ್ನು ಚರ್ಚಿಸುವುದಕ್ಕಿಂತ ಮೊದಲು ಬನ್ನಿರಿ ಬನ್ನಿರಿ ಲೋಕವ ನೋಡೋಣ, ಕೋಶ ಓದೋಣ, ಲೋಕ ಅರಿಯೋಣ, ಜೀವನ ತಿಳಿಯೋಣ. ಇದರೊಳಗಿದೆಲ್ಲವೂ ಸ್ವಾಗತ ನಿಮಗೆ ಮಾಣಿಯ ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನಾಗಲೇ ಹೇಳಿದಂಗೆ ನಮಗರಿವಿಲ್ಲದಂತೆ ಜೀವನವನ್ನು ಕೊರೆದು ತಿನ್ನುವ ವಿಷಯ ಯಾವುದು? ಅದನ್ನೇ ನಾನು ಬ್ರೈನ್ ರಾಟ್ ಅಂತ ಹೇಳೋದು. ನಮ್ಮ ಇಂಟರ್ನೆಟ್ ಅಲ್ಲಿ ನಾವು ಹುಡುಕಿದರೆ ಅದು ಸಿಗುತ್ತೆ. ಬ್ರೈನ್ ರಾಟ್. ಬ್ರೈನ್ ರಾಟ್ ಅಂದ್ರೆ ಏನು? ಮೆದುಳಿನ ಸರಗುವಿಕೆ ಅಂತ ಹೇಳ್ಬೋದು. ಯಾಕೆ ಹೀಗಾಗುತ್ತೆ? ಮೆದುಳು ಯಾಕೆ ಸರಗುತ್ತೆ? ಅದಕ್ಕೇನು ಕಾರಣ? ಆ ವಿಚಾರವನ್ನು ತಿಳ್ಕೋಬೇಕು. ಸಾಮಾನ್ಯವಾಗಿ ಮೆದುಳು ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ? ಅದು ಒಂದು ಕಂಪ್ಯೂಟರ್ನಂತ ವಸ್ತು. ನಾವು ಫೀಡ್ ಮಾಡಿದ್ದೆಲ್ಲವೂ ಅದರೊಳಗಿರುತ್ತೆ, ನಾವು ನೋಡಿದ್ದೆಲ್ಲವೂ ಅದರೊಳಗಿರುತ್ತೆ. ನಮ್ಮ ಕಣ್ಣುಗಳು ಕ್ಯಾಮ್ರಾ, ಆ ಕ್ಯಾಮ್ರಾದೊಳಗಿಂದ ಹೋಗಿ ನಮ್ಮ ಮೆದುಳಿಗೆ ಹೋಗಿರುತ್ತೆ, ಅದನ್ನು ನಾವು ಫೀಡ್ ಮಾಡಿ. ಆದರೆ ನಮ್ಮ ಕಣ್ಣುಗಳು ಬರೀ ಕ್ಯಾಮ್ರಾ ಅಲ್ಲ. ಆ ಮೆದುಳು ಸಾಮಾನ್ಯವಾಗಿ ಕೆಲಸ ಮಾಡಬೇಕಾದ್ರೆ ಅದರದೇ ಆದ ಕೆಲವು ನಿಯಂತ್ರಣಗಳು, ಕೆಲವು ತತ್ವ ಸಿದ್ಧಾಂತಗಳು ಇದೆ. ಆ ರೀತಿಯ ಕೆಲಸ ಮಾಡಿದಾಗ ಮಾತ್ರ ಅದು ಮೆದುಳೆನಿಸಿಕೊಳ್ಳುತ್ತೆ. ಅದು ಕಂಪ್ಯೂಟರ್ ಅಲ್ಲ, ಅದು ಪೆನ್ ಡ್ರೈವ್ ಅಲ್ಲ, ಅಥವಾ ಇನ್ಯಾವುದಾದರೂ ನಮ್ಮ ರೆಕಾರ್ಡ್ ಮಾಡಿದನ್ನ ತೆಗೆದುಕೊಳ್ಳುವಂತಹ ಹಾರ್ಡ್ವೇರ್ ಅಲ್ಲ. ಆ ರೀತಿಯ ಒಂದು ಇದು ಮತ್ತೇನದು? ಅದನ್ನ ಒಂದು ಕಾಡು ಅಂತ ನೀವು ತಿಳ್ಕೊಂಡ್ರೆ, ಒಂದು ಕಾಡಿನಲ್ಲಿರುವಂತಹ ಮರಗಿಡಗಳು ಬೆಳೆದಂತಹ ಒಂದು ಪ್ರದೇಶ, ಪೊದೆಗಳಿದೆ, ಅದರಲ್ಲಿ ಮರಗಿಡಗಳಿದೆ, ಅದ್ರ ಮಧ್ಯೆ ದಾರಿ ಮಾಡ್ಕೋಬೇಕು. ಆ ದಾರಿ ಮಾಡುವಂತಹ ರೀತಿಯೇ ನಾವು ಯೋಚನೆ ಮಾಡುವಂತಹ ರೀತಿ. ಅದು ಯಾವ ರೀತಿ ನಾವು ಅದನ್ನ ಆ ಕಾಡಿನಲ್ಲಿ ಜಾಗವನ್ನ ಹುಡುಕೊಳ್ಬೇಕು. ನಾವು ಯಾಕೆ ಇದ್ದಕ್ಕಿದ್ದಂಗೆ ಮರೆತು ನನ್ನ ನೆನಪಿನ ಶಕ್ತಿ ಕಡಿಮೆ ಆಯ್ತು ಅಂತ ನಮಗೆ ಯಾಕೆ ಅನ್ಸುತ್ತೆ? ನೆನಪಿನ ಶಕ್ತಿ ಕಡಿಮೆ ಆಗಿದೆ. ಯಾಕೆ ಕಡಿಮೆ ಆಯ್ತು? ನಾನು ಏನೇನೋ ಕೆಲಸ ಮಾಡ್ಬೇಕಂತಿದ್ದೆ, ಅದು ತೆಗಿಬೇಕಂತಿದ್ದೆ, ಅದು ಹೋದ್ರೆ ಅಲ್ಲಿ ಹೋಗ್ಬೇಕಾದ್ರೆ ಮರ್ತೋಯ್ತು. ನಾನು ಏನೋ ಹೇಳ್ಬೇಕಂತಿದ್ದೆ, ಅದು ಮರ್ತೋಯ್ತು. ಇಂತಹ ವಿಚಾರಗಳನ್ನ ಸಾಮಾನ್ಯವಾಗಿ ಜನರು ತಮ್ಮ ನೆನಪಿನ ಶಕ್ತಿಯ ಕ್ಷೀಣವಾಗಿದೆ, ಅದು ಮೊದಲಿಗಿಂತ ಬಹಳ ಕಡಿಮೆ ಆಗಿದೆ, ಆ ಶಕ್ತಿ ನನ್ನಲ್ಲಿಲ್ಲ ಎಂಬಂತಹ ನಂಬಿಕೆ ಸಾಮಾನ್ಯವಾಗಿ ಜನರಲ್ಲಿ ಬೆಳೀತಾ ಬರ್ತಾ ಇದೆ. ಯಾಕೆ? ಅದು ಸಾಮಾನ್ಯವಾಗಿ ವಯಸ್ಸಾದವರಿಗೆ ಮಾತ್ರನಾ ಅಥವಾ ಚಿಕ್ಕವರಿಗೂ ಹೋದಂತಹ ಸಮಸ್ಯೆಗಳಿದೆಯೇ? ನಾವು ಕಲಿತಿದ್ದೆಲ್ಲ ಮರ್ತು ಬಿಡ್ತೀವಿ. ಯಾಕೆ ಕಲಿದು ಮರ್ತಿದ್ವಿ? ಆ ಮರೆಯೋದಿದ್ದಂಗೆ ನಾವು ಹೇಗೆ ಕಲಿಬೇಕು? ಅದಕ್ಕೇನ್ ಮಾಡಬೇಕು? ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲಾ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗ ಮಾತ್ರ ನಿಮ್ಮ ವಿಷಯ ಸರಿಯಾಗಿ ಅರ್ಥ ಆಗುತ್ತೆ. ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ. ಹೀಗೆ ನಾವು ಅರಿವು ವಿಚಾರಗಳನ್ನೇ ಚರ್ಚೆ ಮಾಡಬೇಕಾದ್ರೆ ಏನು ಈ ರೀತಿಯಲ್ಲಿ ನಾವು ಮರೆಯುವುದಕ್ಕೆ ಕಾರಣ ಏನು ಎಂಬುದನ್ನ ನೋಡ್ಬೇಕು. ಯಾಕಂದ್ರೆ ನಾವು ತಿನ್ನುವ ಆಹಾರದಿಂದ ಸಿಗುವಂತಹ ಪೋಷಕಾಂಶಗಳಿದೆಯಲ್ಲ, ಅದರಲ್ಲಿ 20% ಪೋಷಕಾಂಶ ನಮ್ಮ ಮೆದುಳಿನ ಬೆಳವಣಿಗೆಗಾಗಿ, ಅದರ ಆರೋಗ್ಯಕ್ಕಾಗಿ, ಅದರ ಕೆಲಸ ಕಾರ್ಯಗಳಿಗಾಗಿ, ಅದರ ಕ್ರಿಯೆಗಾಗಿ ಬಳಸಿಕೊಳ್ಳುತ್ತೆ. ಹಾಗಾದರೆ ಅಷ್ಟನ್ನಾದ್ರೂ ಬಳಸಿಕೊಂಡು ಇಂತಹ ಒಂದು ಮುಖ್ಯವಾದ ಅಂಗ ಆಗಿರುವುದರಿಂದ ಅದನ್ನ ನಾವು ಏನಂತ ತಿಳ್ಕೋಬಹುದು? ಅದು ಆ ಕಾಡಿನಲ್ಲಿ ಮಧ್ಯದಲ್ಲಿ ದಾರಿ ಮಾಡುವಂತಹ ಒಂದು ಕೆಲಸವನ್ನ ನಾವು ಮಾಡಬೇಕು. ಇಂಥ ಕೆಲಸಗಳನ್ನ ಯಾವ್ದು ಮಾಡುತ್ತೆ? ಅದನ್ನ ನ್ಯೂರೋ ಪ್ಲಾಸ್ಟಿಸಿಟಿ ಅಂತೀವಿ. ಅಂದರೆ ಅಭ್ಯಾಸದಿಂದ ಸುಲಭವಾಗಿ ನಾವು ಅಂತಹ ಕೆಲಸಗಳನ್ನ ಮಾಡಲು ಸಾಧ್ಯ. ಅದೊಂದು ಟಾಸ್ಕ್. ಆ ಟಾಸ್ಕ್ ಅನ್ನ ನಾವು ನಮ್ಮ ಅಭ್ಯಾಸ ಬಲದಿಂದ, ನಾವು ಅನುಸರಿಸುತ್ತಾ ಬರುವ ದಾರಿಯಿಂದ
ಅದನ್ನು ಸುಲಭವಾಗಿ ಮಾಡಬಹುದು ಎಂದು ನಾವು ಹೇಳ್ತೇವೆ. ಹಾಗಾದರೆ ಆ ಕಾಡಿನಲ್ಲಿ ದಾರಿ ಮಾಡಿಕೊಳ್ಳುವುದು ಹೇಗೆ? ಅದನ್ನೇ ಪ್ರೂನಿಂಗ್ ಅಂತೀವಿ, ಅಂದರೆ ಸಿನೋಫ್ಲಿಕ್ ಪ್ರೂನಿಂಗ್ ಅಂತ. ಆ ಒಂದು ಕ್ರಿಯೆ ನಡೀತದಲ್ಲ, ಅದಕ್ಕೆ ಏನು ಮೈಕ್ರೋ ಗಿಲಿಯಾ ಅಂತ ನಾವು ಹೇಳ್ತೀವಿ. ಅದು ಆ ಕೆಲಸವನ್ನ, ನಮ್ಮ ಯಾವ ಕೆಲಸ ಯಾವಾಗ ಮಾಡಬೇಕು ಎಂಬುದನ್ನ ತಿಳ್ಕೊಡು. ಇಂತಹ ಹಲವು ವಿಚಾರಗಳಲ್ಲಿ ನಾವು ಹೇಗೆ ನಮ್ಮ ಮೆದುಳನ್ನ ಕಾಪಾಡಿಕೊಂಡು ಬರಬೇಕು, ನಮ್ಮ ಬ್ರೈನ್ ಯಾವ ರೀತಿ ಕೆಲಸ ಮಾಡುತ್ತೆ ಎಂಬುದರ ಬಗ್ಗೆ ತುಂಬಾ ನಾವು ತಿಳ್ಕೋಬೇಕು. ನಮ್ಮ ನೆನಪಿನ ಶಕ್ತಿ ಕಡಿಮೆ ಆಗಲು ನಾವು ಬಳಸುತ್ತಿರುವ ಮೊಬೈಲ್, ಯಾಕಂದರೆ ನಮಗೆ ಮೊಬೈಲ್ ನೋಡ್ತಿರುವುದರಿಂದ, ಪ್ರತಿಯೊಂದು ವಿಚಾರವೂ ಅದರಲ್ಲಿ ಇರುವುದರಿಂದ ನಾವು ಯೋಚನೆ ಮಾಡುವುದನ್ನು ಬಿಟ್ಟುಬಿಟ್ಟೇವೆ. ನಾವು ಸರಿಯಾಗಿ ಯೋಚನೆ ಮಾಡೋದಿಲ್ಲ. ಯೋಚನೆ ಮಾಡದೆ ನಾವು ಆ ಮೊಬೈಲ್ ನಲ್ಲಿ ಸಿಕ್ಕಿದಂತಹ ವಿಚಾರಗಳನ್ನೇ ನಾವು ಹೆಚ್ಚಾಗಿ ಬಳಸಿಕೊಳ್ಳುತ್ತೇವೆ. ಇದು ಒಂದು ಕಾರಣ. ಅಂದರೆ ಮೆದುಳಿನಲ್ಲಿ ಇರುವಂತಹ ಈ ಶಕ್ತಿಯನ್ನ ನಾವು ಬೇರೆ ರೀತಿಯಲ್ಲಿ ಡೈವರ್ಷನ್ ಮಾಡಿಕೊಂಡು ಅದಕ್ಕೆ ಸುಲಭವಾಗಿ ಸಿಗುವಂತಹ ದಾರಿಯನ್ನ ಹುಡುಕಿಕೊಳ್ಳುತ್ತಿದ್ದೇವೆ. ಹಾಗೆ ನಾವು ಯೋಚನೆ ಮಾಡುವಂತಹ ಶಕ್ತಿಯನ್ನ ಕಳೆದುಕೊಳ್ಳುವಂತಹ ರೀತಿಯಲ್ಲಿ ನಾವು ಯೋಚನೆ ಮಾಡೋದ್ರಿಂದ ನಮ್ಮ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಬರ್ತಾ ಇದೆ. ಹಾಗ ನೋಡಿ, ಇಂತಹ ಶಕ್ತಿಗಳ ಬಗ್ಗೆ ತುಂಬಾ ಪ್ರಯೋಗಗಳು ನಡೆದಿದೆ. ಮೆದುಳಿನಲ್ಲಿ ಯಾವ ರೀತಿ ಕ್ರಿಯೆಗಳು ನಡೀತದೆ ಎಂಬುದರ ಬಗ್ಗೆ ಹಲವು ಪ್ರಯೋಗಗಳು ನಡೀತಿವೆ. ಅದರಲ್ಲಿ ಒಂದು ದಿ ಲಂಡನ್ ನಾಲೆಡ್ಜ್ ಟೆಸ್ಟ್ ಅಂತ. ಅಂದರೆ GPS, ನಮ್ಮ GPS ಬರೋದಕ್ಕೆ ಮೊದಲು ಲಂಡನ್ ನಲ್ಲಿ, ಅಂದರೆ ಇಂಗ್ಲೆಂಡ್ ನಲ್ಲಿ ಟ್ಯಾಕ್ಸಿ ಡ್ರೈವರ್ಗಳಿಗೆ ಲೈಸೆನ್ಸ್ ಸಿಗ್ಬೇಕಾದರೆ ಅವರು ಕೆಲವು ನೆನಪಿನ ಶಕ್ತಿಯಲ್ಲಿ ಅವರು ಇಟ್ಕೊಂಡಿರ್ಬೇಕಾಗಿತ್ತು. ಸುಮಾರು 25,000 ಸ್ಥಳಗಳು, ಸಾವಿರಾರು ರೀತಿಯ ರೋಡ್ಗಳು, ಗಲ್ಲಿಗಳು ಎಲ್ಲವೂ ಅವರ ಮನಸ್ಸಿನಲ್ಲಿ ಇರಬೇಕಾಗಿತ್ತು. ಅವರು ಅದರ ಬಗ್ಗೆ ಒಂದು ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟ್ ನಲ್ಲಿ ಅವರು ಪಾಸ್ ಆಗಬೇಕಾದರೆ ಅವರ ನೆನಪಿನ ಶಕ್ತಿ ಹೆಚ್ಚಾಗಿರುತ್ತೆ. ಯಾಕಂದ್ರೆ ಬೇರೆ ಯಾವುದೂ ಇಲ್ಲ, ಈಗಿನ ತರ GPS ಏನಿಲ್ಲ. ಅವರು ಎಲ್ಲವನ್ನ ನೋಡಿ ತಿಳ್ಕೊಂಡಿರ್ಬೇಕಾಗುತ್ತೆ. ಆದ್ದರಿಂದ ಆ ಕಾಲದಲ್ಲಿ ಟ್ಯಾಕ್ಸಿ ಡ್ರೈವರ್ ಲೈಸೆನ್ಸ್ ಸಿಗೋದು ಬಹಳ ಕಷ್ಟ ಆಗ್ತಾ ಇತ್ತು. ಅದರ ಬಗ್ಗೆ ಎಲಿನರ್ ಮರ್ಗಿಯನ್ ಎಂಬ ಒಬ್ಬರು ಒಂದು ಪರೀಕ್ಷೆ ಮಾಡಿದ್ರು. ಇದರಲ್ಲಿ ಪಾಸ್ ಆಗಿ ಬಂದಂತಹ ಟ್ಯಾಕ್ಸಿ ಡ್ರೈವರ್ಗಳಲ್ಲಿ ಅವರನ್ನು MR ಸ್ಕ್ಯಾನ್ಗೆ ಒಳಪಡಿಸಿದಾಗ ಅವರಲ್ಲಿ ಕಂಡು ಬಂದಂತಹ ಹಿಪ್ಪೋಕಾಂಪಸ್ ಎಂಬ ಒಂದು ಭಾಗ ಇದೆಯಲ್ಲ, ಅದೇ ನೆನಪಿನ ಶಕ್ತಿ ಹೆಚ್ಚಾಗಿ ಇಟ್ಕೊಂಡಿರೋದು. ಆ ತರ ಡೊಂಕಾಗಿರುವುದರಿಂದ ಹಿಪ್ಪೋಕಾಂಪಸ್ ಅಂತ ಹೆಸರಿದೆ. ಅದು ದೊಡ್ಡದಾಗಿ ಬೆಳೆದಿದೆ. ಹಾಗೆ ಯಾಕೆ ಬೆಳೀತು ಅಂದ್ರೆ ಅವರ ನೆನಪಿನ ಶಕ್ತಿ ಆ ರೀತಿ ಯೋಚನೆ ಮಾಡುವಂತಹ ರೀತಿಯಿಂದಾಗಿ ಆ ನೆನಪು ಅವರಲ್ಲಿ ಉಳಿದಿರುತ್ತದೆ. ಯಾವುದು? ಆ ರಸ್ತೆ ಮತ್ತು ಆ ಸ್ಥಳಗಳ ನೆನಪು ಅವರಲ್ಲಿ ಇರುತ್ತದೆ. ಈಗ ನಾವು ಒಂದು ಊರಲ್ಲಿ ನಾವು ದಿನ ಓಡಾಡ್ತಾ ಇದ್ರೆ ನಮಗೆ ಆ ದಾರಿ ಯಾರ ತರ ಕೇಳಬೇಕಾಗಿಲ್ಲ, GPS ಬೇಕಾಗಿಲ್ಲ. ಒಂದು ನಗರದಲ್ಲಿ ನಾವು ಈ ರೋಡು, ಈ ರೋಡು ಅಂತ ನಾವು ತಿಳ್ಕೊಳ್ತೇವೆ. ಈಗ ಸಾಮಾನ್ಯವಾಗಿ ಇಲ್ಲ ಟ್ಯಾಕ್ಸಿಗಳಿಗೆ ಅಥವಾ ಆಟೋದವರಿಗೆ ಎಲ್ಲ ನೋಡ್ತೇವೆ. ಆದ್ರೆ ಈಗೆಲ್ಲವೂ GPS ಹಾಕೊಂಡು ಹೋಗೋದು. ಅವ್ರು ಯಾರು ರೋಡ್ ನೆನ್ಪಿಟ್ಕೊಂಡು ಹೋಗಲ್ಲ, GPS ಹಾಕ್ಯಾರೆ ಅದರಲ್ಲಿ ನೋಡ್ಕೊಂಡು ಹೋಗ್ತಾರೆ. ಅದರಿಂದಾಗಿ ನೋಡಿ ಅಂತ ಹಾಗೆ ಅವರು ಇದು ಗೊತ್ತಾಯ್ತು. ಅಂದರೆ ಯಾರಿಗೆ ನೆನಪಿನ ಶಕ್ತಿ ಹೆಚ್ಚಾಗಿದ್ದವ್ರು ಲೈಸೆನ್ಸ್ ತಗೊಂಡ್ಯಾರೋ ಅವರಲ್ಲಿ ಹಿಪ್ಪೋಕಾಂಪಸ್ ಚೆನ್ನಾಗಿ ಬೆಳೆದಿದೆ, ಹೆಚ್ಚಾಗಿ ಬೇರೆಯವರಿಗಿಂತಲೂ ದೊಡ್ಡ ರೀತಿಯಲ್ಲಿ ಬೆಳೆದಿದೆ ಎಂದು ಅರ್ಥ ಆಯ್ತು. ಹಾಗಾದ್ರೆ ಪರಿಸರದಿಂದ ನಮ್ಮಲ್ಲಿ ಯಾವುದಾದರೂ ಪರಿಣಾಮ ಇರುತ್ತದೆ ಎಂಬುದನ್ನ ತಿಳಿಯಲು ಇಲಿಗಳ ಮೇಲೆ ಒಂದು ಪ್ರಯೋಗ ಮಾಡಿದ್ರು. ಅಂದರೆ ಯಾರವರು? ಡಾನಿಯಲ್ ಥಾಮ್ಸನ್. ಅವರು ಏನ್ ಮಾಡಿದ್ರು, 2 ಗುಂಪು ಇಲಿಗಳನ್ನ ಮಾಡಿದ್ರು. ಒಂದು ಗುಂಪು ಇಲಿಗಳಿಗೆ ಏನೂ ಸಿಗದಂತಹ ಬರಡು ಜಾಗದಲ್ಲಿ ಬಿಟ್ಟು, ಇನ್ನೊಂದಕ್ಕೆ ಎಲ್ಲಾ ರೀತಿಯಲ್ಲಿ ಸೌಲಭ್ಯ ಕೊಟ್ಟು, ಅದಕ್ಕೆ ಆಟ ಆಡಕ್ಕೆ ಬೇಕಾದದ್ದು, ಅವು ತಿನ್ನಕ್ಕೆ ಬೇಕಾದದ್ದು ಎಲ್ಲವನ್ನು ಕೊಟ್ಟು ಅದನ್ನ ಬಿಟ್ಟು ಈ 2 ತನದಲ್ಲಿ ಬಳಸಿ ಕೆಲವು ದಿನಗಳ ಬಳಿಕ ಈ ಇಲಿಗಳ ಮೆದುಳನ್ನ, ಅಂದ್ರೆ ಬ್ರೈನ್ ಅನ್ನ ಪರೀಕ್ಷೆ ಮಾಡಿದಾಗ ಈ ಎಲ್ಲಾ ಸೌಲಭ್ಯಗಳು ಇದ್ದು ಓಡಾಡ್ಕೊಂಡು ಖುಷಿಯಾಗಿ ಆಟ ಆಡ್ತಾ ಇದ್ದಂತಹ ಇಲಿಗಳ ಮೆದುಳಿನಲ್ಲಿ ತುಂಬಾ ಬದಲಾವಣೆ ಆಗಿರುವುದನ್ನ ಕಾಣಿಸಲು ಅಂದ್ರೆ ಅವಕ್ಕೆ ಸರಿಯಾಗಿ ಮೆದುಳು ಆಟ ಆಡಿ ನಲಿದು ಅದನ್ನದ. ಆದರೆ ಕಷ್ಟಪಟ್ಟು ಹುಡುಕೊಂಡು ಅವಕ್ಕೆ ಬೇಕಾದ ತಿಂಡಿಯನ್ನು ಹುಡುಕೊಂಡು ಕಷ್ಟಪಟ್ಟು ಬಾಳ್ತಾ ಇದ್ದಂತಹ ಆ ಇಲಿಗಳಲ್ಲಿ ಮೆದುಳು ಸೊರಗಿದಂತೆ ಕಾಣಿಸ್ತು. ಅಂದರೆ ಇಲಿಗಳಲ್ಲಿ ಇಂತಹ ರೀತಿಯಲ್ಲಿ ಬದಲಾವಣೆ ಆಗಿ ಕಾಣುತ್ತೇವೆ ನಾವು. ದ ನಾಲೆಡ್ಜ್ ಆಫ್ ಲಂಡನ್ ಅಂತ ಒಂದನ್ನ ಪ್ರಯೋಗ, ಅದು ಟ್ಯಾಕ್ಸಿ ಡ್ರೈವರ್ಗಳದ್ದು. 2ನೇ ಪ್ರಯೋಗ ಅಂದರೆ ಅದು ಅವರ ನಾಲೆಡ್ಜ್ ಆಫ್ ಲಂಡನ್, ಅದು ಬಹಳ ಮುಖ್ಯವಾದಂತಹ ಒಂದು ಪ್ರಯೋಗ ಆಯಿತು. ನೆನಪಿನ ಶಕ್ತಿಯನ್ನು ಇಟ್ಟುಕೊಳ್ಳುವಂತಹ ಹಿಪ್ಪೋಕಾಂಪಸ್
ಜನ ಬೆಳೀತು. ಇದು ಗಿಳಿಗಳಿಗೆ ಒಳ್ಳೆ ಖುಷಿಯಾಗಿ ಅವಕ್ಕೆ ಬೇಕಾದ ಆಟ ಆಡಕ್ಕೆ, ನಲ್ಲಾಡಕ್ಕೆ ಬೇಕಾದಂತಹ ವ್ಯವಸ್ಥೆಗಳಿದ್ದುದರಿಂದ ಅವುಗಳ ಪರಿಸರಕ್ಕೆ ತಕ್ಕಂತೆ ಪರಿಸರದಲ್ಲಿ ಅವಕ್ಕೆ ಹೆಂಗಿರುತ್ತೋ ಹಾಗೆ ಅವರ ಬ್ರೈನ್ ಬೆಳವಣಿಗೆಯು ಆಗುತ್ತೆ ಎಂಬುದನ್ನ ಡ್ಯಾನಿಯಲ್ ಸೈಮನ್ 1960ರಲ್ಲಿ ಕಂಡುಹಿಡಿದ್ರು. ಅಂದ್ರೆ ಪರಿಸರಕ್ಕೆ ತಕ್ಕಂತೆ ನಮ್ಮ ಮೆದುಳು ಬದಲಾಗುತ್ತೆ. ಅದೇ ನೋಡಿ ನಾನು ಹೇಳಿದ್ದು, ನಾವು ಈಗ ಮೊಬೈಲ್ನಲ್ಲಿ ಸುಲಭವಾಗಿ ಎಲ್ಲವನ್ನು ಹುಡುಕೊಳ್ಳುವುದರಿಂದ ಯೋಚನೆ ಮಾಡುವಂತ ಶಕ್ತಿಯನ್ನ ಕಳೆದುಕೊಳ್ಳುತ್ತೇವೆ. ಹಾಗೆ ಕಳೆದುಕೊಳ್ಳುವುದರಿಂದ ನಮ್ಮ ನೆನಪಿನ ಶಕ್ತಿ ಕಡಿಮೆ ಆಗುತ್ತದೆ. ನಾವು ಯೋಚನೆ ಮಾಡೋದಿಲ್ಲ ಆ ರೋಡ್ ಎಲ್ಲಿ ಹೋಗುತ್ತೋ ಯಾವ ರೀತಿಯಲ್ಲಿ ಹೋಗುತ್ತೋ ಎಂಬುದನ್ನ. ಕಾಡಿನ ಮಧ್ಯದಿಂದ ರೋಡ್ ಮಾಡುವವರಿಗಿರುವಂತಹ ಆ ನೆನಪು, ಆ ಶಕ್ತಿ ಈ ರೀತಿಯಲ್ಲಿ ಸುಲಭವಾಗಿ ಸಿಗುವಂತಹ ರಸ್ತೆಯಲ್ಲಿ ನಾವು ಆ ರಸ್ತೆಯನ್ನ ಮಾಡಿ ಆ ರಸ್ತೆಯಲ್ಲಿ ನಾವು ಸಲೀಸಾಗಿ ಓಡಾಡುವಾಗ ನಾವು ಯೋಚನೆ ಮಾಡೋದಿಲ್ಲ. ಅಲ್ಲಿ ರಸ್ತೆ ಬೇಕು, ಇಲ್ಲಿ ರಸ್ತೆ ಮಾಡಕ್ಕೆ ಇಷ್ಟು ಕಷ್ಟ ಇದೆ ಎಂಬುದರ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ. ಆದರೆ ನಾವು ಸಾಮಾನ್ಯವಾಗಿ ನಾಲೆಡ್ಜ್ ಆಫ್ ಲಂಡನ್ ಅಂತ ನಾವು ಅದನ್ನ ತಿಳ್ಕೋಬೇಕು. ಅದೇ ತರ ಇಲಿಗಳಿಗೆ ಅವುಗಳು ಯಾವ ರೀತಿಯ ಆಟ ಆಡಿ ನಲಿತಿದ್ದೋ ಹಾಗೆ ಅವಕ್ಕೆ ಮೆದುಳು ಸಂತೋಷವಾಗಿರುವಂತಹ, ಯೋಚನೆ ಮಾಡದಿರುವಂತಹ ಅವುಗಳ ಮೆದುಳಿನಲ್ಲಿ ವ್ಯತ್ಯಾಸ. ಹಾಗೆಯೇ ಕಷ್ಟಪಟ್ಟು ಏನೂ ಇಲ್ಲದೆ ಉಳ್ಕೊಳ್ಳುವಂತಹ ಜೀವನದಲ್ಲಿ ಆ ಮೆದುಳು ಸೊರಗುತ್ತಿರುವುದನ್ನ ಕಾಣಬಹುದು. ಇನ್ನು ಬಾಸ್ಕೆಟ್ ಬಾಲ್ ನ ಒಂದು ಇದಿದೆ. ಅಂದರೆ ಬಾಸ್ಕೆಟ್ ಬಾಲ್ ಅಲ್ಲಿ ಒಂದು ಗುಂಪು ಬಾಸ್ಕೆಟ್ ಬಾಲ್, ಬಿಳಿ ಬಟ್ಟೆ ತೊಟ್ಟಂತಹ ವ್ಯಕ್ತಿಗಳು ಆಟ ಆಡೋದು ಬಾಸ್ಕೆಟ್. ಆ ಬಿಳಿ ಬಟ್ಟೆ ಬಾಸ್ಕೆಟ್ ಅನ್ನ ಆಡ್ತಾರಲ್ಲ, ಅವ್ರು ಎಷ್ಟು ಸಲ ಚೆಂಡನ್ನ ಬದಲಾಯಿಸ್ತಾರೆ, ಪಾಸ್ ಮಾಡ್ತಾರೆ ಎಂಬುದನ್ನ ಲೆಕ್ಕ ಹಾಕುವ ಅಂತ ಹೇಳಿ ಕೆಲವರನ್ನ ಕೂರಿಸಿ ಅವ್ರು ಆಟ ನೋಡ್ತಾ ಇದ್ರು. ಅದ್ರ ಮಧ್ಯೆ ಒಂದು ಗೊರಿಲ್ಲಾ ವೇಷ ಹಾಕೊಂಡು ಬಂದು ಎದೆಗೆ ಬಡ್ಕೊಂಡು ಏನೋ ಹೇಳಿ ಹಾಗೆ ಹೋಗುದು. ಕೊನೆಗೆ ಆ ಆಟ ಮುಗಿದ ಮೇಲೆ ಆ ಜನರನ್ನ ನೋಡ್ತಾ ಇದ್ದ ಜನರನ್ನ ಕೇಳಿದ್ರು, ನೀವು ಏನೇನ್ ನೋಡಿದ್ರಿ? ಹಾಗಾದ್ರೆ ಅವರು ಆಟ ಆಡಿದವರ ಬಗ್ಗೆ ಹೇಳಿದ್ರೆ ಹೊರತು ಅಲ್ಲಿ ಗೊರಿಲ್ಲಾ ಬಂದಿದ್ದು, ಗೊರಿಲ್ಲಾ ಎದೆ ಬಡ್ಕೊಂಡು ಹೋಗಿದ್ದು ಅವರಿಗೆ ನೋಡೇ ಇಲ್ಲ. ಯಾಕಂದ್ರೆ ಅವರ ಗಮನವೆಲ್ಲ ಆ ಆಟ ಆಡುವಂತಹ ಜನರ ಕಡೆಗಿತ್ತು. ಅವ್ರಿಗೆ ಹೇಳಿದ್ದೇನು ಅದನ್ನೇ ಮಾಡಿ ಅಂತ, ಅದನ್ನೇ ಲೆಕ್ಕ ಹಾಕಿ ಅಂತ. ಅವರು ಬಾಲು ಯಾವ ರೀತಿ ಅದನ್ನ ಲೆಕ್ಕ ಹಾಕುವಂತ ಅವರ ಗಮನವಿಲ್ಲೋದ್ರಿಂದ ಅದ್ರ ಮಧ್ಯ ಬಂದಂತಹ ಯಾವುದೇ ವಿಷಯವನ್ನ ಅವರು ನೋಡಲೇ ಇಲ್ಲ. ಆ ದೃಶ್ಯ ಅವರ ಕಣ್ಣಿಲ್ಲ. ಅದಕ್ಕೆ ನಾವು ಏನಂತೀವಿ, ಗೋರಿಲ್ಲ, ಮಾಯವಾದ ಗೋರಿಲ್ಲದ ನೋಟ, ಮಾಯವಾದಂತಹ ವ್ಯಾನಿಷಿಂಗ್ ಗೋರಿಲ್ಲ. ಹೀಗೆ ನಮ್ಮ ಮೆದುಳು ಯಾವ ರೀತಿ ಯೋಚನೆ ಮಾಡುತ್ತದೆ, ನಮ್ಗೆ ಸುಲಭವಾಗಿ ಯಾವುದನ್ನು ವಹಿಸಿರ್ತೀವೋ ಅದರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೇವೆ. ಹಾಗೆ ನೋಡಿ, ಈಗ ನಾನು ಒಬ್ಬರ ಹತ್ರ ಮಾತಾಡ್ತಾ ಇದ್ದೆ, ಇದ್ದಕ್ಕಿದ್ದಾಗೆ ಒಬ್ಬ ಬಂದ ಬಾಗಿಲ್ದ ನನ್ನ ಜೊತೆ ಮಾತಾಡೋ ಒಳಗೋದ, ಹೊರಗಿದ್ದವನು ಹೊರಗೆ ಬಂದ, ನಾನು ಮಾತಾಡ್ತಾನೆ ಇದ್ದೀನಿ, ಅವನು ಯಾರು ಇವನು ಯಾರು ಅನ್ನೋದನ್ನ ನನ್ನ ಗೊತ್ತಾಗ್ಲೇ ಇಲ್ಲ, ನಾನು ಮಾತು ಮುಂದುವರಿಸ್ತಿದ್ದು ಸಹ ನಮಗೆ ನಮ್ಮ ಗಮನಕ್ಕೆ ಬಾರದೆ, ನಾವು ಯೋಚನೆ ಮಾಡದೆ ನಮ್ಮ ಮಾತನ್ನ ಮುಂದುವರಿಸುವಂತ ರೀತಿ. ಅಂದ್ರೆ ಒಳಗೋದ್ಯಾನೆ ಅವನು ಅಂತ ನಮ್ಗೆ ಗೊತ್ತಾಗ್ಲೇ ಇಲ್ಲ, ಬೇರೊಬ್ಬ ಒಳಗೆ ಬಂದಿದ್ದು ಗೊತ್ತಾಗಿಲ್ಲ, ಆದ್ರೆ ನಾವು ನಮ್ಮ ಮಾತಿನಲ್ಲೇ ಮುಳುಗಿರ್ತೇವೆ. ಯಾಕೆ ಹೀಗಾಗುತ್ತಂದ್ರೆ ನಮ್ಮ ಆ ವ್ಯಾನಿಷಿಂಗ್ ಗೋರಿಲ್ಲ ತರ ನಮ್ಮ ಗಮನ ಬೇರೆ ಕಡೆ ಇರೋದ್ರಿಂದ ನಾವು ಅದರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಇದಕ್ಕೆ ನಾವೇನು ಇದೆಲ್ಲವೂ ಮಾಡುವಂತ ನ್ಯೂರಲ್ ಕನೆಕ್ಷನ್ಸ್. ಮತ್ತು ಇನ್ನೊಂದು ವಿಚಾರವನ್ನ ನಾವು ಇಲ್ಲಿ ಹೇಳ್ಬೇಕಾಗುತ್ತೆ, ನಮ್ಮ ಮೆದುಳು ನಮ್ಮ ತಲೆ ಚಿಪ್ಪನ್ನು ದಾಟಿ ಹೊರಗೆ ಹೋಗಿದೆ. ಹಾಗಂತ ನಾವು ಹೇಳಿದ್ರೆ ಆಶ್ಚರ್ಯವಾಗುತ್ತೆ. ಆದರೆ ಇಬ್ರು ಹೇಳ್ತಾರೆ ಅದನ್ನ, ಅಂದ್ರೆ ದಿ ಎಕ್ಸ್ಟೆಂಡ್ ಮೈಂಡ್ ಟಿಸ್ಟನ್. ಅದಕ್ಕೆ ನಾವು ಹೇಳ್ತೀವಿ, ಅದನ್ನ ಆಂಡಿ ಕ್ಲಾರ್ಕ್ ಮತ್ತು ಡೇವಿಡ್ ಚಾರ್ಲ್ಸ್ ಎಂಬ ಇಬ್ಬರು ತತ್ವಜ್ಞಾನಿಗಳು ಆ ಬಗ್ಗೆ ಪ್ರಯೋಗಗಳನ್ನು ಮಾಡಿದ್ದಾರೆ. ಎಕ್ಸ್ಟೆಂಡ್ ಯಾಕೆ, ನಮ್ಮ ಮನಸ್ಸು ಬೇರೆ ಯಾವುದೋ ವಿಷಯದ ಬಗ್ಗೆ ಯೋಚನೆ ಮಾಡ್ತಿರೋದು, ನಾವು ಮಾಡ್ತಿರುವುದೇ ಇನ್ನೊಂದಾಗಿದೆ. ಹೀಗೆ ನಾವು ಹಲವು ವಿಧದಲ್ಲಿ ನಮ್ಮ ಮೈಂಡ್ ಅನ್ನ ನಾವು ಯಾವ ರೀತಿಯಲ್ಲಿ ಕನ್ಫ್ಯೂಸ್ ಮಾಡಿಕೊಂಡು ನಮ್ಮ ನೆನಪಿನ ಶಕ್ತಿ ಕಳ್ಕೊಳ್ತಿದ್ದೇವೆ. ಸಾಕ್ರೆಟಿಸ್ ಅವರು ಹೇಳಿದ್ರು, ನಾವು ಬರೆದಿಡುವುದೇ ನಮ್ಗೆ ನಮ್ಮ ಮೆದುಳಿನ ನಮ್ಮ ಬ್ರೈನ್ ತೊಂದರೆಗೆ ಕಾರಣ ಅಂತ. ಅದನ್ನ ನಾವು ಒಪ್ಕೊಳ್ಳಕ್ ಆಗೋದಿಲ್ಲ. ಯಾಕಂದ್ರೆ ಬರೆದಿಟ್ಟಿದ್ರಿಂದಲೇ ನಮಗೆ ಈ ಚರಿತ್ರೆಗಳು ಎಲ್ಲವೂ ಗೊತ್ತಾಗೋದು. ಬಾಯಿಂದ ಬಾಯಿಗೆ ಹೋದಾಗ ಬದಲಾವಣೆಗಳಾಗುತ್ತೆ. ಆದರೆ ಬರೆದಿಟ್ಟಿದ್ದು ಸರಿಯಾಗಿರುತ್ತೆ. ಅವರ ಅಭಿಪ್ರಾಯ, ಸಾಕ್ರೆಟಿಸ್ನ ಅಭಿಪ್ರಾಯದಲ್ಲಿ ಬರವಣಿಗೆಯೇ ನಮ್ಮ ಮೆದುಳಿನ ಆರೋಗ್ಯಕ್ಕೆ ತೊಂದರೆ ಕೊಡುತ್ತೆ ಎಂಬುದನ್ನ ಹೇಳಿ. ಹಾಗಾದ್ರೆ ನಾವು ಇದನ್ನೆಲ್ಲ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಈಗ ಈ ಮರೆವು, ಸಣ್ಣ ಸಣ್ಣ ವಿಚಾರಗಳು ಮರೆವು, ದೊಡ್ಡ ಮರೆವಲ್ಲ. ಅದಕ್ಕೆ ನಾವು ವ್ಯಾಯಾಮ ಕೊಡಬೇಕು, ಮೆದುಳಿಗೆ ವ್ಯಾಯಾಮ. ಯಾವುದಾ ವಿಚಾರವನ್ನ ನಾವು ಯಾವಾಗಲೂ ಕಂಪ್ಯೂಟರ್ನ ಅಥವಾ ನಮ್ಮ ಮೊಬೈಲಿನಿಂದ ನಾವು ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ರೀತಿಯನ್ನು ಬದಲಾಯಿಸಬೇಕು. ನಾವು ಸ್ವಂತವಾಗಿ ಯೋಚನೆ ಮಾಡಿ ಕೆಲಸ ಮಾಡುವಂತಹ
ಸ್ವಂತವಾಗಿ ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಒಂದು ಕೆಲಸವನ್ನ ನಾವು ಅನುಸರಿಸ್ತೀವಿ. ಯಾಕಂದ್ರೆ ನಾವು ಕಾಡೊಳಗೆ ದಾರಿ ಮಾಡಿ ಸೈಕಲ್ ತುಳಿದು ಹೋದಾಗ ನಾವು ಹೋಗ್ತಾ ಹೋಗ್ತಾ ಅದು ರಸ್ತೆ ಆಯ್ತು, ಅಗಲವಾದ ರಸ್ತೆ ಆಯ್ತು, ಆಮೇಲೆ ದೊಡ್ಡ ರಸ್ತೆ ಆಯ್ತು, ದಾರಿ ಆಯ್ತು. ಹಾಗೆ ನಾವು ನಮ್ಮದೇ ಆದ ರೀತಿಯಲ್ಲಿ ಯೋಚನೆ ಮಾಡಿ ಕಾಡು ದಾರಿಯನ್ನ ಮಾಡಿ ಅದರಲ್ಲಿ ನಾವು ಕಾಲು ದಾರಿಯಲ್ಲಿ ನಡೀತಾ ಅದು ರಸ್ತೆ ಮಾಡಿ ರಸ್ತೆ ಆದ್ಮೇಲೆ ನಾವು ಯಾವುದೇ ಒಂದು ದಾರಿಯಲ್ಲಿ ನಾವು ಹೋಗ್ತಾ ಇದ್ರೆ ಯಾವುದೋ ಕೆಲಸವನ್ನು ಮಾಡ್ತಾ ಇದ್ರೆ ರೊಟೀನ್ ಆಗಿ ಮಾಡ್ತಾ ಇದ್ರೆ ಆ ಕೆಲಸ ಮಾಡಿ ನಮ್ಗೆ ಯಾವ ಬೇಸರವಿಲ್ಲ, ತಾನಾಗಿ ಆಗ್ತಾ ಇರುತ್ತೆ. ಅದೇ ತರ ನಾವು ಗಾಡಿ ಓಡಿಸ್ತಾ ಇದ್ರೆ ಆ ಗಾಡಿಯ ಅದರಲ್ಲಿ ಹೋಗ್ತಾ ಇರ್ತೀವಿ, ಆ ಗಾಡಿ ಆ ರೀತಿಯಲ್ಲಿ ಓಡ್ತಾನೆ ಇರುತ್ತೆ. ಯಾಕಂದ್ರೆ ನಮ್ಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಅಭ್ಯಾಸದಿಂದ ನಾವು ಇಂತಹ ಶಕ್ತಿಯನ್ನ ಪಡೆಯಬಹುದು. ಸ್ವಂತವಾಗಿ ಯೋಚಿಸುವುದು, ಪುಸ್ತಕಗಳನ್ನ ಓದುವಂತ ಅಭ್ಯಾಸ. ದಿನವೂ ಪುಸ್ತಕಗಳನ್ನು ಓದಬೇಕು. ಏನಾದ್ರೂ ಒಳ್ಳೆ ವಿಚಾರಗಳನ್ನ ಓದಿ ಅದರ ಬಗ್ಗೆ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡುವುದು. GPS ಇಲ್ಲದೆ ನಾವು ಪ್ರಯಾಣ ಮಾಡುವಂತಹ ಅಭ್ಯಾಸವನ್ನು ಬೆಳೆಸ್ಕೋಬೇಕು. ಯಾವಾಗಲೂ ಅದನ್ನೇ ಬಳಸುವುದು ನಮ್ಮ ಮೆದುಳಿನ ಆರೋಗ್ಯ ಕೆಡಲು ಕಾರಣವಾಗುತ್ತದೆ ಎಂಬುದನ್ನ ತಿಳ್ಕೋಬೇಕು. ಹೊಸ ಹೊಸ ಪರಿಸರ, ಹೊಸ ಹೊಸ ಜಾಗ, ಇದೆಲ್ಲವನ್ನು ನಾವು ನೋಡ್ತಾ ಇರಬೇಕು. ಹೊಸ ವಿಚಾರಗಳನ್ನು ತಿಳ್ಕೊಳ್ಳಬೇಕು. ಅದು ಬರೀ ಮೊಬೈಲಿನಿಂದ ಅಲ್ಲ. ಮೊಬೈಲು ಬಳಸಬೇಕು, ಎಷ್ಟು ಬೇಕೋ ಅಷ್ಟನ್ನು ಬಳಸಬೇಕು. ಆದ್ರೆ ಎಲ್ಲವನ್ನೂ ಮೊಬೈಲ್ನಿಂದ ತಿಳಿದುಕೊಳ್ಳುತ್ತೇನೆ ಅಂದರೆ ಅದು ನಮ್ಮ ಮೆದುಳಿಗೆ ನಾವು ಹಾನಿ ಮಾಡಿದಾಗೆ ಸರಿ. ಮೆದುಳಿನ ನಾವು ಸರಿಯಾಗಿ ರೀತಿಯಲ್ಲಿ ನೋಡ್ಕೋಬೇಕು. ಅದಕ್ಕೆ ಬೇಕಾದ ನೀರು ಕೊಡಬೇಕು, ಅದಕ್ಕೆ ಬೇಕಾದ ಪೋಷಕಾಂಶ ಕೊಡಬೇಕು, ಅದಕ್ಕೆ ಬೇಕಾದ ವ್ಯಾಯಾಮವನ್ನು ಕೊಡಬೇಕು. ಅದು ತನ್ನತ್ತೆ ಕೆಲಸ ಮಾಡುವಂತಹ ಕೆಲಸ ಮಾಡಬೇಕು. ಯಾಕಂದ್ರೆ ನಮ್ಮ ಮೆದುಳು ಕಾಡಂತ ನಾನು ಮೊದಲು ಹೇಳಿದೆ. ಕಾಡಲ್ಲಿ ದಾರಿ ಮಾಡಿದ ಮೇಲೆ ಆ ಹೆದ್ದಾರಿ ಆಗುವವರೆಗೂ ಏನೇನೋ ಮಾಡಬೇಕಾಗುತ್ತೆ. ಆ ಹೆದ್ದಾರಿ ಆದ್ಮೇಲೆ ಸರಿ ಓಡೋದು. ಮೊದಲು ಕಾಡಿನೊಳಗೆ ಓಡಾಡದೆ ಕಷ್ಟ ಆಗುತ್ತೆ. ಆ ತರ ನಾವು ನಮ್ಮ ಮೆದುಳನ್ನ ಒಳ್ಳೆಯ ದಾರಿಯಲ್ಲಿ ತರಬೇಕು. ಇಂಥ ಕೆಲಸವನ್ನ ನಾವು ಮಾಡಿದಾಗ ನಮ್ಮ ನೆನಪಿನ ಶಕ್ತಿ ಯಾವಾಗಲೂ ಒಂದೇ ತರ ಇರುತ್ತೆ. ಹಾಗೆ ನಾವು ಅದು ಮರೆತೆ ಇದು ಮರೆತೆ ಅಂದ್ರೆ ನಮಗೆ ನಂಬಿಕೆ ಬರುತ್ತೆ. ನಾನು ಮರೆತಿಲ್ಲ, ನಾನು ಮಾಡಿದ್ದೀನಿ ಎಂಬ ನೆನಪು ನಿಮ್ಮಲ್ಲಿ ಸದಾ ಉಳಿಯುತ್ತದೆ. ಇಂತಹ ಮತ್ತಷ್ಟು ವಿಚಾರಗಳಿವೆ. ಅಂತ ವಿಚಾರಗಳನ್ನ ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತೇನೆ. ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂಬಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀವಿ. ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿ. ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಹಾಕೊಳ್ಳಿ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವಂತೆ ನೀವು ಎಲ್ಲಾ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇಂತಹ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.